ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಮನೆಗೆ ಯಾರು ಬಂದಿದ್ರು ಇವತ್ತು ಅಂತೇಳ್ಬಿಟ್ಟು ಬ್ಲಾಗ್ ಹಾಕಿದ್ದೀನಿ. ಲೇಖಕ ಮತ್ತು ಇಶಾನಿ ಬಂದಿದ್ದರು. ತುಂಬಾ ಖುಷಿಯಾಯಿತು. ಇಶಾನಿ ನನ್ನ ಶ್ರೇಯಾಂಶ್ನು ನೆನೆಸ್ಕೊಂಡು ದಿವ್ಯಕ್ಕನ ಹತ್ರ ಹೋಗಬೇಕು ಅಂತ ಹೇಳಿ ಬಂದಿದ್ದು. ಥ್ಯಾಂಕ್ ಯು ಇಶಾನಿ. ಹಾಗೆ ಗೈಸ್, ಇನ್ನೂ ಯಾರು ನನ್ನ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಪ್ರೆಸ್ ಮಾಡಿದ್ರೆ ನಾನು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ನನ್ನ ವ್ಲಾಗ್ನ ವ್ಯೂ ಮಾಡ್ಬೋದು. ಓಕೆ, ಇವತ್ತಿನ ವ್ಲಾಗ್ ರ್ಯಾಂಡಮ್ ಆಗಿ ಹೋಗುತ್ತೆ. ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಏನೇನು ಮಾಡ್ತೀನಿ ಅದನ್ನ ಹಾಕ್ತಾ ಹೋಗ್ತೀನಿ. ಹಾಗೆ ಇವತ್ತು ಶನಿವಾರ, ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಫ್ರೆಶ್ ಆಗಿಬಿಟ್ಟಿದ್ದೀನಿ. ಹಾಗೆ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡೆ, ಬಟ್ ಇವಾಗ ಬೇಡ, ಈವ್ನಿಂಗ್ ಹೋದರೆ ಆರಾಮಾಗಿ ಕೂತ್ಕೊಂಡು ಬರ್ಬೋದು. ಮತ್ತು ಹಾಗೆ ಶ್ರೇಯಾಂಶ್ನೂ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾಯಿಲ್ಲ, ಈವ್ನಿಂಗ್ ಹೊರಡ್ತಾ ಇದ್ದೀನಿ ಟೆಂಪಲಿಗೆ. ಹಾಗೆ ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಅಮ್ಮ ಕಿಚನಲ್ಲಿ ಏನು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಏನಮ್ಮ? ಅಮ್ಮ ಮಗಳು ಇಬ್ಬರು ಡಿಸ್ಕಷನ್ ಮಾಡ್ತಿದ್ದಾರೆ ಶ್ರೇಯಾಂಶ್ ಬಗ್ಗೆ. ಬರೀ ತರಲೆ ಮಾಡ್ತಿದ್ದಾನೆ. ಅವನಿಗೆ ಔಷಧಿ ಕೊಡ್ಬೇಕಂತ ಅಜ್ಜಿ ಇಲ್ಲೇನು ಔಷಧಿ ಪ್ರಿಪೇರ್ ಮಾಡೋಕ್ಕೆ ರೆಡಿ. ಏನದು ಅಜ್ಜಿ? ಏನದು? ಬೆಳ್ಳುಳ್ಳಿ. ಶ್ರೇಯಾಂಶಿಗೆ ಹೊಟ್ಟೆ ಹುಳ ಆಗಿಬಿಟ್ಟಿದೆ, ಹಾಗಾಗಿ ಅಜ್ಜಿ ಇವಾಗ ಔಷಧಿ ಮಾಡಿ ಅದಕ್ಕೆ ಅಜ್ಜಿ ಔಷಧಿ ಮಾಡೋಕ್ಕೆ ರೆಡಿ ಮಾಡ್ಕೊತ ಇದ್ದಾರೆ ಇವಾಗ. ಏನು ತಿಂಡಿ ಅಮ್ಮ? ಬೇಳೆಬಾತು. ಬೇಳೆಬಾತಿಗೆ ಏನಿದೆ ಸೈಡ್ ಡಿಶ್? ಬೂಂದಿ ಖಾರ. ತೋರಿಸಿ. ಬೂಂದಿ ಖಾರ. ಇವತ್ತು ನಮ್ಮನೆ ಬ್ರೇಕ್ಫಾಸ್ಟ್ ಬಿಸಿಬೇಳೆ ಬಾತ್. ಇವತ್ತು ಬ್ರೇಕ್ಫಾಸ್ಟ್ ಬಿಸಿಬೇಳೆ ಬಾತ್. ನಾನು ಆವಾಗಲೇ ಹೇಳಿದ್ನಲ್ಲ, ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತಿದ್ದೀನಿ ಮಿಕ್ಚರ್ ಹಾಕ್ಕೊಂಡು. ಇವಾಗಷ್ಟೇ ಬಸ್ ಸ್ಟಾಪಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗಷ್ಟೇ ಸ್ಕೂಲ್ ಮುಗಿಸ್ಕೊಂಡು ಮನೆ ಕಡೆ ಹೊರಟೆ. ಸ್ಯಾಟರ್ಡೇ ಆಗಿದ್ದರಿಂದ ಹಾಫ್ ಡೇ. ಓಕೆ, ಇವಾಗಷ್ಟೇ ಮನೆ ರೀಚ್ ಆದೆ. ಸುಬ್ಬಲಕ್ಷ್ಮಿ, ಶ್ರೇಯಾಂಶಿ ಸಗಣಿಯಲ್ಲಿ ಇದೇನು ತಲೆಗೆ ಎಣ್ಣೆ ಇಟ್ಟಿತ್ತು? ಯಾರು ಇಟ್ಟಿತ್ತು ಅನ್ನೋದು? ಮುತ್ತಶ್ಶಿ. ಒಂದು ಕೊಂಡೋನಿಟ್ಲ ಅದು ಏನಕ್ಕೆ ಇದಾನುಳ್ಳ ಬುಕ್. ಶ್ರೇಯಾಂಶ್ ಮಧ್ಯಾಹ್ನ ಊಟ ಆಗಿ ಚೆನ್ನಾಗಿ ಆಟಾಡಿ ಇವಾಗ ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾನೆ. ಇವತ್ತು ಶನಿವಾರ, ಹಾಗಾಗಿ ಮಾರ್ನಿಂಗ್ಗೆ ಪೂಜೆ ಮಾಡೋಕ್ಕೆ ಟೆಂಪಲ್ಗೆ ಹೋಗೋಕ್ಕೆ ನನಗೆ ಟೈಮ್ ಸಾಕಾಗೋದಿಲ್ಲ. ಸ್ಕೂಲ್ ಟೈಮಿಂಗ್ಸ್ ಅರ್ಲಿ ಇರೋದ್ರಿಂದ. ಹಾಗಾಗಿ ಈವ್ನಿಂಗ್ಗೆ ಫ್ರೆಶ್ ಆಗಿ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಹಾಗೆ ದೇವ್ರಿಗೆ ಕೈ ಮುಕ್ಕೊಂಡು ಟೆಂಪಲಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ಇವಾಗಷ್ಟೇ ದೇವ್ರಿಗೆ ದೀಪ ಹಚ್ಚಿ ಟೆಂಪಲಿಗೆ ಹೊರಡೋಣ ಅಂತ ಹೊರಟಿದ್ದೀನಿ. ಆ್ಯಕ್ಚುಲಿ ನಾನು ಲಾಸ್ಟ್ ಶನಿವಾರ ಅಮ್ಮನಿಗೆ ತುಂಬಾ ಸೊಂಟ ನೋವಿತ್ತು, ತುಂಬಾ ಆಗ್ತಾನೇ ಇದ್ದಿಲ್ಲ ಅಮ್ಮನಿಗೆ ಎದ್ದೋಳಕ್ಕೆ. ಆವಾಗ ದೇವರಿಗೆ ಹಾಸ್ಪಿಟಲಿಗೆ ಹೋಗಿದ್ರು, ಎದ್ರುಕೊಂಡು ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಅಮ್ಮಂಗೆ ಆದಷ್ಟು ಬೇಗ ಸರಿ ಆದರೆ ನಾನು ಮುಂದಿನ ಶನಿವಾರ ನಿಮಗೆ ತುಪ್ಪ ದೀಪ ಹಚ್ತೀನಿ ಅಂತ. ಹಾಗೆ ದೇವರು ನಮ್ಮ ಅಮ್ಮನ ಸೊಂಟ ನೋವು ವಾಸಿ ಮಾಡಿಬಿಟ್ರು ಇವತ್ತು ಶನಿವಾರ. ಹಾಗಾಗಿ ಹೇಗೆ ಬೇಡ್ಕೊಂಡಿದ್ದೆ ಅದೇ ಥರ ಇವತ್ತು ತುಪ್ಪ ದೀಪ ಹಚ್ಚಿದ್ದೀನಿ ಇವತ್ತು ದೇವರಿಗೆ. ಮತ್ತು ಇವಾಗ ಟೆಂಪಲಿಗೆ ಶ್ರೇಯಾಂಶ್ನ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನಲ್ಲಿದ್ದೆ. ಬಟ್ ಅವ್ನು ಫುಲ್ ನಿದ್ದೆಯಲ್ಲಿದ್ದಾನೆ, ಎದೊಳ್ಸೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಹಾಗಾಗಿ ಅವ್ನು ಮಲ್ಕೊಂಡಿರಲಿ ಅಂತ ಇವಾಗ ನಾನು ಹೊರಟಿದ್ದೀನಿ. ಆನ್ ದಿ ವೇ ನನ್ನ ತಂಗಿ ಜ್ಯೋತಿ ಮಗ ಬರ್ತಾರೆ. ಇಬ್ಬರೂ ಸೇರ್ಕೊಂಡು ಗಣಪತಿ ಟೆಂಪಲ್ ಹೋಗಿ ಹಾಗೆ ಶನೇಶ್ವರ ಟೆಂಪಲ್ ಹೋಗಿ ಬರೋಣ ಅಂತ ಪ್ಲ್ಯಾನಿಂಗಲ್ಲಿದ್ದೀವಿ. ಇವಾಗ ಆಲ್ರೆಡಿ ಟೈಮ್ ಆಯಿತು, ಹೊರಟಿದ್ದೀನಿ. ಹೀಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೀವು ನೋಡ್ತಾ ಇರಿ. ನಮ್ಮ ಶ್ರೇಯಾಂಶ್ ನಿದ್ದೆ ಮಾಡಿದ್ದು ನಿನ್ನೇನು ಓಡಬೇಕು ಅನ್ನೋಷ್ಟರಲ್ಲಿ ಎದ್ಬಿಟ್ಟ. ಹಾಗಾಗಿ ಅವನಿಗೂ ರೆಡಿ ಮಾಡಿಸ್ಕೊಂಡು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಮಗನೇ? ದೇವಸ್ಥಾನ ಹೋಗೋಣ ನಡೀರಿ. ಓಕೆ, ಫೈನಲಿ ಗಣಪತಿ ಟೆಂಪಲ್ ರೀಚ್ ಆದ್ವಿ. ನನ್ನ ತಂಗಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬರ್ತಾ ಇದ್ದಾಳೆ ಅವಳು. ನೋಡ್ಕೊ ಚಿಕ್ಕಿ, ಕರೆಕ್ಟ್ ಬಿಡ್ಕಿ.
ನನ್ನ ತಂಗಿ, ನಮ್ಮ ಯುವಿ, ಹಾಗೆ ಶ್ರೇಯಾಂಶ್. ಟೆಂಪಲ್ ಒಳಗೆ ಹೋಗೋಣ. ಇವಾಗಷ್ಟೇ ಗಣಪತಿ ಟೆಂಪಲ್ ಹೋಗಿಬಿಟ್ಟು ಇವಾಗ ಶನೇಶ್ವರಗೆ ಹೋಗಿ ಬರೋಣ ಅಂತ ಹೋಗ್ತಾಯಿದ್ವಿ. ಜ್ಯೋತಿ ಮುಂದೆ ಹೋಗ್ತಾ ಇದ್ದಾಳೆ, ಹಾಗೆ ನಾವು ಹಿಂದೆ, ಶ್ರೇಯಾಂಶು ನಾನು ಹಿಂದೆ ಹೋಗ್ತಾ ಇದ್ದೀವಿ. ತುಂಬ ಮಳೆ ಅಂದರೆ ಮಳೆ, ಅಂಬ್ರೆಲ್ಲ ಇವನು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಸುಸ್ತೇ ಆಗೋಗುತ್ತೆ. ಅದಂಗನೆ ಸನ್ನಿ ಅಲ್ಲ, ಹಸು ನೋಡಿ ಫುಲ್ ಖುಷಿಯಾಗಿಬಿಟ್ಟಿದ್ದಾನೆ ಗೈಸ್. ಇವಾಗ ಶನೇಶ್ವರ ಟೆಂಪಲ್ ರೀಚ್ ಆದ್ವಿ ನಾವು. ಸಾಮಿಯಕ್ಕ ಬಾ ಇವ್ಡಿ ಬೇರೆ. ಅಮ್ಮ ಇವಾಗ ನೈಟಿಗೆ ಸಾಂಬಾರು ಮಾಡ್ತಾ ಇದ್ದಾರೆ. ಏನು ಸಾರು ಮಾಡ್ತಿದ್ದೀರಮ್ಮ? ಮುಳ್ಗಾಯಿ ಸಾರು. ಅಜ್ಜಿ ಏನು ಮಾಡ್ತಾ ಇರೋದು? ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇರೋದಾ? ಡಸ್ಟ್ಬಿನಿಗೆ ಹಾಕದ? ಅಜ್ಜಿ ಇಷ್ಟು ತನಕ ಬದನೆಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಇವಾಗ ಎಲ್ಲ ಕಿಚನ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಇವತ್ತಿನ ಡಿನ್ನರ್ಗೆ ಬದನೆಕಾಯಿ ಸಾಂಬಾರು, ರೈಸ್, ಹಪ್ಪಳ, ಉಪ್ಪಿನಕಾಯಿ ಇದಿಷ್ಟ. ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಅಮ್ಮ ಜೋಳ ಬೇಯಿಸಿಟ್ಟಿದ್ರು, ತಿನ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಇವಾಗ ಜೋಳ ತಿನ್ನೋಣ ಅಂತ ಹೊರಟಿದ್ದೀನಿ. ನಾನು ಶ್ರೇಯಾಂಶಿಗೆ ಮಸಾಲೆ ಜೋಳ ಬೇಕಂತೆ. ನಿಕಸನ್ ಯಾಕಿತ್ತೀರಾ? ಶ್ರೇಯಾಂಶಿಗೆ ಕಾರ್ನ ಮಸಾಲೆ ಮಾಡಿಕೊಡು, ಆಮೇಲೆ ತಿಂತೀನಿ ಅಂತ ಹೇಳ್ದ. ಹಾಗಾಗಿ ಈಗ ಮಸಾಲೆ ಮಾಡಿ ಎಲ್ಲರಿಗೂ ಕೊಟ್ಟು ತಿನ್ಕೊಂಡು ಕೂತ್ಕೊಂಡಿದ್ದೀವಿ ಟಿ ವಿ ನೋಡ್ತಾ. ಇವಾಗ ಊಟ ಮಾಡೋಣ ಅಂತ ಕೂತಿದ್ದೀನಿ. ಡಿನ್ನರ್ಗೆ ಅನ್ನ, ಮುಳ್ಗಾಯಿ ಸಾರು, ಹಾಗೆ ಮುಳ್ಗಾಯಿ ಅಂದರೆ ಬದನೆಕಾಯಿ, ಒಬ್ಬೊಬ್ರಿಗೆ ಗೊತ್ತಾಗಲ್ಲ. ಪೊಟ್ಯಾಟೊ ಚಿಪ್ಸ್ ತೊಗೊಂಡಿದ್ದೀನಿ, ಹಾಗೆ ಪಿಕಲ್. ಅಮ್ಮ ನಾನು ಇಬ್ಬರು ಇವಾಗ ಒಟ್ಟಿಗೆ ಊಟಕ್ಕೆ ಕೂತಿದ್ದೀವಿ. ಅಮ್ಮಂಗೆ ಏನಮ್ಮ ನೀವು ತಗೊಂಡಿರೋದು? ಅದೇನದು ಪಲ್ಯ? ಹಾಗಲಕಾಯಿ ಗೊಜ್ಜು. ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಇವಾಗ. ಶ್ರೇಯಾಂಶ್ ನೈಟ್ ಆದರೆ ಸಾಕು ಊಟ ಮಾಡೋಕ್ಕೆ ತುಂಬಾ ಹಠ ಮಾಡ್ತಾನೆ. ಹಾಗಾಗಿ ಅಪ್ಪನೇ ಊಟ ಮಾಡಿಸ್ಬೇಕು ಅಂತ ಹೇಳ್ದ. ಅದಕ್ಕೆ ಅಪ್ಪ ಇವಾಗ ಊಟ ಮಾಡಿಸ್ತಾ ಇದ್ದಾರೆ. ಅಮ್ಮನೂ ಅಪ್ಪ ಇಬ್ಬರು ಹಾಡು ಹೇಳ್ಕೊಂಡು ಅವನಿಗೆ ಏನೇನೋ ಮಾಡಿ ಆಟ ಆಡಿಸ್ಕೊಂಡು ಊಟ ಮಾಡ್ತಾಯಿದ್ರು. ಹಾಗಾಗಿ ಇದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಯಾವಾಗಲೂ ಅವನು ಇದೇ ಒಂದು ಆಟ, ಅಪ್ಪಪ್ಪ ತಿನ್ನಿಸು ಅಂತಾನೆ. ಅವನಿಗೆ ಮನಸ್ಸು ಬಂದವ್ರದ್ದು ಹೆಸರು ಹೇಳ್ತಾನೆ, ಅವನಿಗೆ ಊಟ ಮಾಡಿಸ್ಬೇಕು ಅವತ್ತಿನ ಡೇ. ಇವತ್ತು ಅಪ್ಪ ಒಂದು ಚಾನ್ಸ್ ಇತ್ತು, ಅದಕ್ಕೆ ಅಪ್ಪ ಊಟ ಮಾಡಿಸ್ತಾ ಇದ್ರು. ಹಾಗೆ ನಾನು ಅಮ್ಮ ಕೂತ್ಕೊಂಡು ನೋಡ್ತಾ ಇದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ.